ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಯೂಶುವಲ್ ಆಗಿ ನಾನೊಂದು ಇಂಟ್ರಡಕ್ಷನ್ ಹೇಳ್ತೀನಿ. ಏನಂತಂದ್ರೆ, ನಿಜವಾದ ಜ್ಯೋತಿಷ್ಯರು ಯಾರು? ಈಗ ನೋಡಿ, ಶನಿ ಗ್ರಹದ ಬಗ್ಗೆ, ಗುರು ಗ್ರಹದ ಬಗ್ಗೆ, ಗ್ರಹಣಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂತ ಜ್ಯೋತಿಷ್ಯರನ್ನು ನೋಡ್ತಾ ಇರ್ತೀರ. ಇವರು ಯಾವುದೇ ಒಂದು ಪದ್ಧತಿನ ಅನುಸರಿಸ್ಲಿ, ಅವ್ರು ಜಮೀನಿನೋ ನಾಡಿನೋ ಇನ್ನೊಂದೋ, ಬಟ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಅನ್ನು ಅವರಿಗೆ ಕೊಟ್ಟಾಗ ನಿಮ್ಮ ಲೈಫ್ ಅಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅವರು ಕೆಲವಾದ್ರೂ ಹೇಳ್ಬೇಕಾಗತ್ತೆ. ಘಟನೆಗಳಂದ್ರೆ ಎಕ್ಸಾಕ್ಟ್ ಘಟನೆ ಅನ್ನೋದಕ್ಕಿಂತ ನೋಡಿ, ಒಂದು ದಶಾ ಪೀರಿಯಡ್ ನಡೆಯುವಾಗ ಒಂದು ಟೆಂಡೆನ್ಸಿ ಅಂದ್ರೆ ಅದೊಂದು ಓವರ್ ಆಲ್ ಟ್ರೆಂಡ್ ನ ತೋರಿಸುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ಇಂತಹ ಘಟನೆಗಳು ನಡೆಯೋ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಇತ್ತು ಅಂತ ಅವ್ರು ಪಿನ್ ಪಾಯಿಂಟ್ ಮಾಡಬೇಕು. ಇದು ನಮ್ಗೆ ಎಷ್ಟು ಭರವಸೆ ಕೊಡುತ್ತೆ ಅಂದ್ರೆ, ನಿಮ್ಮ ಭೂತಕಾಲವನ್ನು ಹೇಳಿದವರು ಭವಿಷ್ಯವನ್ನು ಕೂಡ ಹೇಳ್ತಾರೆ ಅಂತ ನಿಮಗೊಂದು ಗ್ಯಾರಂಟಿ ಬರುತ್ತೆ. ಯಾಕೆಂದ್ರೆ ಒಂದು ದಶೆ ಪೀರಿಯಡ್ ನಡೆಯುವಾಗ ಸಾಕಷ್ಟು ಇವೆಂಟ್ಸ್ ನಡೆಯೋ ಸಾಧ್ಯತೆ ಇರುತ್ತೆ. ಆ ಟ್ರೆಂಡ್ ನ ಕಂಡುಹಿಡಿಬೇಕು. ದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ, ಪ್ರಾಣ ದಶೆಯನ್ನ ಅವರು ಕರೆಕ್ಟ್ ಆಗಿ ಸಿಂಥಸೈಸ್ ಮಾಡ್ಬೇಕಾಗತ್ತೆ. ಇದು ಗೊತ್ತಿದ್ದಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿತಾರೆ. ಅನಂತರದಲ್ಲಿ ಪರಿಹಾರಗಳನ್ನ ಸೂಚಿಸ್ತಾರೆ. ಪರಿಹಾರದಲ್ಲಿ ನೋಡಿ, ಸಂಚಿತ, ಪ್ರಾರಬ್ಧ, ಕ್ರಿಯಾಮಾನ, ದೃಢಕರ್ಮ, ಅದೃಢ ಕರ್ಮ ಅಂತೆಲ್ಲ ಇದೆ. ಇದರಲ್ಲಿ ಎಲ್ಲದನ್ನು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಕೆಲವು ನಮ್ಮ ಕಂಟ್ರೋಲ್ ಇರುವಂತದ್ದು, ಮಾಡಿಫಿಕೇಶನ್ಗೆ ಸಾಧ್ಯತೆ ಇರುವಂತಹ ಕರ್ಮದಲ್ಲಿ ಬದಲಾವಣೆಗೆ ರೆಮಿಡೀಸ್ ನ ಸೂಚಿಸುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಋಷಿಗಳಿರುವಂತಹ ಮಂತ್ರ ಜಪಗಳು, ದಾನಗಳು, ಇಂಥದನ್ನ ಮಾತ್ರ ಸಿಂಪಲ್ ರೆಮಿಡೀಸ್ ನ ಸಜೆಸ್ಟ್ ಮಾಡಬೇಕಾಗುತ್ತೆ. ಅನವಶ್ಯಕವಾಗಿ ಕಾಸ್ಟ್ಲಿ ಪೂಜೆಗಳು ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಲ್ಲ. ಜಮ್ ಸ್ಟೋನ್ಸ್, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಹೀಗೆ ಹಲವಾರು ತರದಿದೆ. ಈಗ ನೋಡಿ, ಜ್ಯೋತಿಷ್ಯ ತುಂಬಾ ಡಿಫಿಕಲ್ಟ್ ಆಗಿರೋದ್ರಿಂದನೇ ಬಹಳ ಜನ ಈ ನ್ಯೂಮರಾಲಜಿನ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂಮರಾಲಜಿಗೂ ಜ್ಯೋತಿಷಕ್ಕೆ ಸಂಬಂಧ ಇಲ್ಲ. ನ್ಯೂಮರಾಲಜಿಗೂ ಟ್ಯಾರೆಟ್ ಕಾರ್ಡಿಗೂ ಎಲ್ಲ ವಿಚಾರಗಳು ಕೂಡ ಭಾರತೀಯ ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಸಂಬಂಧ ಇಲ್ಲ. ಸೊ ಇದನ್ನ ಜನಗಳು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ನಾವು ನಿಜವಾದ ಜ್ಯೋತಿಷ್ಯನ ಕಂಡುಹಿಡಿಬಹುದು. ಅನಂತರದಲ್ಲಿ ನನ್ನ ಬಹಳಷ್ಟು ಜನ ಕೇಳ್ತಾರೆ, ಹಾಗೆ ನೀವು ಹೇಗೆ ಹೇಳ್ತೀರಾ ಸರ್ ಅಂದ್ರೆ, ನನಗೆ ಪಾಸ್ಟ್ ಇವೆಂಟ್ಸ್ ನ ಹೇಳಕ್ ಸಾಧ್ಯ ಆಗಿಲ್ಲ ಅಂದಾಗ ಯೂಶುವಲ್ ಆಗಿ ನನ್ನ ಕನ್ಸಲ್ಟೇಷನ್ ಕೊಡೋಕ್ ಹೋಗೋದಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಹಸ್ತ ಸಾಮುದ್ರಿಕೆಯಿಂದ ಇಲ್ಲಿರುವಂತಹ ರೇಖೆಗಳನ್ನ ಅವರು ಹುಟ್ಟಿರುವಂತಹ ಜನ್ಮ ಸಮಯಕ್ಕೆ ಮ್ಯಾಚ್ ಮಾಡಿ ಒಂದು ನಾಡಿ ಪದ್ಧತಿ ರೂಪದಲ್ಲಿ ಮತ್ತೆ ಪ್ರಶ್ನೆಶಾಸ್ತ್ರ ನೋಡಿ ಕೆಲವು ನಾನು ಟೆಕ್ನಿಕ್ಸ್ ನ ಯೂಸ್ ಮಾಡಿ ಫ್ಯೂಚರ್ ಪ್ರೆಡಿಕ್ಷನ್ಸ್ ನ ಕೊಡ್ತೀನಿ. ಬಟ್ ಅದನ್ನ ನಾನು ಇದನ್ನ ಹೇಳಕ್ ಹೋಗೋದಿಲ್ಲ. ಅದು ನನ್ನ ಅಸ್ಟ್ರಾಲಜಿಕಲ್ ಕ್ಲಾಸಸ್ ಅಲ್ಲಿ ಮಾತ್ರ ನನ್ನ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ಒಂದೊಂದು ಮೆಥಡಾಲಜಿ ಇದೆ, ಅದಕ್ಕೆ ನಷ್ಟ ಜಾತಕಂ ಅಂತಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜಾತಕ ಇಲ್ಲದೆ ಇದ್ದಾಗ ಹಸ್ತ ಸಾಮುದ್ರಿಕೆಯಿಂದ ಹೇಳ್ಬೋದು, ಅದು ಕೂಡ ಬಹಳ ಬಹಳ ವಿಶೇಷವಾಗಿರುವಂತದ್ದು. ಈ ರೀತಿಯಲ್ಲಿ ನಿಮ್ಮ ಜಾತಕವನ್ನು ತೋರಿಸಬೇಕಾಗಿದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಸಾಕಷ್ಟು ಸಮಯ ತಗೊಂಡು ಜಾತಕವನ್ನು ನೋಡಿ ನಿಮಗೆ ನಿಮ್ಮ ಒಂದು ಭವಿಷ್ಯವಾಣಿಗಳನ್ನು ಕೊಡಲಾಗುತ್ತೆ. ಕನ್ಯಾ ರಾಶಿ 2026 ಏಪ್ರಿಲ್ ತಿಂಗಳಲ್ಲಿ ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ವಿಚಾರಗಳಿದೆ ಅಂತ ನಾವು ನೋಡೋದಾದ್ರೆ, ಈ ಕನ್ಯಾ ರಾಶಿ ಬಿಸ್ನೆಸ್ ಮೈಂಡೆಡ್ ಜನ. ಇವರು ಯಾವಾಗಲೂ ಕೂಡ ಬಿಸ್ನೆಸ್ ಬಗ್ಗೆ, ವ್ಯವಹಾರದ ಬಗ್ಗೆ, ಹಣಕಾಸಿನ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಕ್ಯಾಲ್ಕುಲೇಟೆಡ್ ಜನ. ಜೊತೆಲಿ ಹಸ್ತದಲ್ಲಿ ನಾನು ಈ ಲಿಟಲ್ ಫಿಂಗರ್ ಅಂತ ನಾವೇನ್ ಹೇಳ್ತೀವಿ, ಕಿರು ಬೆರಳನ್ನ ಒಂದು ಲೆಂತ್ ನ ನೋಡ್ತೀನಿ. ಅದೇನಾದ್ರೂ ತುಂಬಾ ಲೆಂತ್ ಆಗಿದೆ ಅಂದ್ರೆ ಎಕ್ಸ್ಟ್ರಾರ್ಡಿನರಿ. ಬುಧ ಒಂದ್ ರೀತಿ ಭದ್ರ ಯೋಗವನ್ನು ಕೊಟ್ಟ ರೀತಿಲೇ ಅವ್ರಿಗೆ ಹೆಲ್ಪ್ ಮಾಡ್ತಾನೆ. ಈ ರಾಶಿಯಲ್ಲಿ ಉಳಿದಂತವ್ರಿಗೆ ಮೊದಲನೇದಾಗಿ ಒಂದು ವಿವಾಹ ವಿಳಂಬವಾಗುತ್ತೆ. ಎಷ್ಟೋ ದಿನಗಳಿಂದ ಪ್ರಯತ್ನ ಮಾಡ್ತಿದ್ದೀರಾ, ವಿವಾಹ ಆಗ್ಬೇಕಾಗಿತ್ತು, ನೋಡ್ತಾ ಇದ್ದೀರಾ, ವಿವಾಹ ವಿಳಂಬ ಆಗೋದು, ಅಲ್ಲಿ ಟೆನ್ಷನ್ಗಳು, ಅಲ್ಲಿ ಕಿರಿಗಳು ಕ್ರಿಯೇಟ್ ಆಗುತ್ತೆ. ಚೆನ್ನಾಗಿ ಬಂದು ಸಂಬಂಧಗಳು ನೋಡ್ಕೊಂಡೋಗಿ ನಂತರ ಬೇಡ ಅನ್ನುವಂತ ಪರಿಸ್ಥಿತಿಗಳು, ಆಮೇಲೆ ಗಂಡ ಹೆಂಡತಿ ಮಧ್ಯೆ ಬಿರುಕುಗಳು, ಕಿರಿಕಿರಿಗಳು ಹೆಚ್ಚಾಗಬಹುದು 7ನೇ ಮನೆಯಲ್ಲಿರುವಂತಹ ಪಾಪಗ್ರಹಗಳಿಂದ. ಸೊ ಹಂಗಾಗಿ ಈ ಒಂದು ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಬಹಳಷ್ಟು ವಿಳಂಬ ವಿವಾಹದಲ್ಲಿ ಅವ್ರು ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ಶನಿಗ್ರಹ ಯಾವಾಗಲೂ ಕೂಡ ಒಂದು ಸ್ಟ್ರಾಂಗ್ ಆಗಿರುವಂತಹ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ನ ಕೊಡ್ತಾನೆ ಹೊರತು ಬ್ರೇಕ್ ಮಾಡೋನಲ್ಲ. ಬಟ್ ವಿಳಂಬ ಅಂತ ಕ್ಲಿಯರ್ ಕಟ್ ಆಗಿರುತ್ತೆ. ಕೆಲವರಿಗೆ ವಯಸ್ಸಾಗಿರುವಂತವ್ರು, ಅವ್ರಿಗೆ ತುಂಬಾ ಏಜ್ಡ್ ಆಗಿರುವಂತವ್ರು ಸಂಬಂಧಗಳು ನೋಡ್ತಿರ್ತಾರೆ. ಈ ತರ ಪ್ರಾಬ್ಲಮ್ಗಳು ಬರ್ಬೋದು, ಬ್ರೇಕ್ ಆಗ್ಬೋದು, ತುಂಬಾ ಹತ್ರಕ್ಕೆ ಬಂದು, ಈ ತರ ಸಾಧ್ಯತೆಗಳು ಇರುತ್ತೆ. ಅದು ರಿಲೇಶನ್ಶಿಪ್ ಆಗಿರ್ಬೋದು, ಪ್ರೀತಿ ಪ್ರೇಮನೇ ಆಗಿರ್ಬೋದು, ಮದುವೆನಾದ್ರೂ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಈ ಸಾಧ್ಯತೆಗಳು ಪಾಸಿಬಿಲಿಟೀಸ್ ಜಾಸ್ತಿ ಕನ್ಯಾ ರಾಶಿಯವರಿಗೆ ಇದೆ. ಇದರಿಂದ ಹೊರಗಡೆ ಬರೋದು ಹೇಗೆಂದ್ರೆ, ಇಂಡಿವಿಜುವಲ್ ಜಾತಕವನ್ನು ನೋಡಿ, ಆ ಇಂಡಿವಿಜುವಲ್ ಜಾತಕದಲ್ಲಿ ದಶಾ ಸೀಕ್ವೆನ್ಸ್ ನೋಡಿ ನಿಮಗೆ ಯಾವ ಟೈಮ್ ಪೀರಿಯಡ್. ಇನ್ನೊಂದು ಪರಿಹಾರ ಅಂತ ಅಂದ್ರೆ ಬರೀ ಮಂತ್ರ ಜಪಗಳು, ದಾನಗಳಲ್ಲದೆ
ಒಂದು ಪರ್ಟಿಕ್ಯುಲರ್ ಟೈಮ್ ತನಕ ವೆಯ್ಟ್ ಮಾಡೋದು ಕೂಡ ಒಂದು ಪರಿಹಾರ. ಯಾಕೆಂದ್ರೆ ಜ್ಯೋತಿಷ್ಯ ಒಂದು ಹೇಯಂ ದುಃಖಂ ಅನಾಗತಂ, ಅಂದ್ರೆ ದುಃಖವನ್ನ ಹುಟ್ಟೋದಕ್ಕೆ ಮುಂಚೆನೆ ಅದನ್ನ ಸರಿಪಡಿಸುವಂಥದ್ದು. ಈ ಸಾಧ್ಯತೆಗಳೆಲ್ಲ ಇದೆ. ಹಾಗಾಗಿ ನೀವು ಇಂಡಿವಿಜುವಲ್ ಜಾತಕವನ್ನು ನೋಡಬಹುದು. 6ನೇ ಮನೆ ಇರುವಂತಹ ರಾಹು ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಶತ್ರುಗಳು ನಿಮ್ಮನ್ನ ತುಣಿಬೇಕು, ಬೀಳಿಸ್ಬೇಕು, ಅವಮಾನ ಪಡಿಸ್ಬೇಕು, ನಿಂದನೆಗೊಳಪಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಯೂಶುವಲ್ ಈ ಟೈಮ್ ಪೀರಿಯಡ್ ಅಲ್ಲಿ. ಕೆಲವರಿಗೆ ಅಗೇನ್ 6th ಹೌಸ್ ನಿಮಗೆ ಕೆಟ್ಟದಾಗಿದ್ರೆ ಜಾತಕದಲ್ಲಿ, ಇದ್ರಲ್ಲಿ ನಿಮಗೆ ಜಯ ಸಿಗುತ್ತೆ. ಅದು ಕೋರ್ಟಿನ ಮೂಲಕ ಆಗಿರ್ಬೋದು, ನ್ಯಾಯದ ಮೂಲಕ, ಲೀಗಲ್ ಆಗಿರ್ಬೋದು, ಇಲ್ಲಿ ನಿಮಗೆ ಜಯ ಸಿಗುವ ಸಾಧ್ಯತೆ ಇರುತ್ತೆ. ರಾಹು 6ನೇ ಮನೆ ಇರುವಂತದ್ದು. ರಾಹು 6ನೇ ಮನೆ ಇದ್ದಾಗ ಜಯ ಜಾಸ್ತಿ ಸಿಗುತ್ತೆ. ಅದು ಅಥ್ಲೆಟ್ಸ್, ಸ್ಪೋರ್ಟ್ಸ್ ಇಂಥದ್ರಲ್ಲಿ ಯಾರಾದ್ರೂ ಭಾಗವಹಿಸ್ತಿದ್ದೀರಾ ಅಂತವ್ರಿಗೆ ಅತಿ ಹೆಚ್ಚಾಗಿರುವಂತಹ ಪ್ರೋಗ್ರೆಸ್ ಲಾಭ ಇದೆ ಈ ಒಂದು ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ. ಆಮೇಲೆ ಪ್ರಾಪರ್ಟಿ ಖರೀದಿಗೆ ಬಹಳ ಒಳ್ಳೆಯ ಸಮಯ. ಕಟ್ಟಿರೋ ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಕೃಷಿ ಭೂಮಿ ಆಗಿರ್ಬೋದು, ಖಂಡಿತ ಪರ್ಚೇಸ್ ಮಾಡೋದಕ್ಕೆ ಹಿಂಜರಿಬೇಡಿ. ಯಾಕೆಂದ್ರೆ ಇದು ಬಹಳ ಒಳ್ಳೆಯ ಸಮಯ. ಈ ದಿನ ಇಷ್ಟು ದಿನ ಇಲ್ಲದೆ ಇರುವಂತಹ ಆಲೋಚನೆಗಳಿಗೆ ಬರ್ತಾ ಇದೆ, ಸ್ಪಷ್ಟವಾಗ್ತಾ ಇದೆ. ನಾನು ತಗೊಳ್ಳೇಬೇಕು, ಪ್ರಾಪರ್ಟಿ ಮಾಡ್ಲೇಬೇಕು, ಇನ್ನು ಲೇಟ್ ಮಾಡಬಾರ್ದು ಅಂತ ನಿಮ್ಮ ಮನಸ್ಸಿಗೆ ಬಂದುಬಿಟ್ಟಿದೆ. ಆ ನಿರ್ಧಾರ ಬಂದಿದ್ದೀರಾ, ಆ ನಿರ್ಧಾರವನ್ನ ನೀವು ಜಾಗೃತಗೊಳಿಸಿ. 2ನೇ ಮನೆ ಇರುವಂತಹ ಗ್ರಹ ಬಂದು ಅಷ್ಟಮದಲ್ಲಿ ಇರುವಂತದ್ದು ಸಾಲದಿಂದ ಹೊರಗಡೆ ಬರುವಂತ ಸಾಧ್ಯತೆ ಅತಿ ಕಡಿಮೆ ಆಗ್ಬಿಡುತ್ತೆ. ನೀವು ಎಲ್ಲಾ ಕಡೆಯಿಂದ ನೀವು ಲಾಕ್ಡ್ ಆದ ರೀತಿ ನೀವು ಫೀಲ್ ಆಗ್ತೀರಾ. ನಾನು ಸಾಲ ತೀರಿಸ್ಬೇಕು, ನಾನು ಆರಾಮಾಗಿ ಇರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಆಗ್ತಾ ಇಲ್ಲ ಅನ್ನೋ ಒಂದು ಸ್ಥಿತಿ ನೀವು ಬರ್ತೀರ. ಆ ಟೈಮ್ ಬಂದಾಗ ಭಗವಂತನ ಧ್ಯಾನದಲ್ಲಿರಿ, ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳಿ. ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಂಡು ಆಲೋಚನೆ ಮಾಡಕ್ ಸ್ಟಾರ್ಟ್ ಮಾಡಿ. ಏನೇನೋ ನೆಗೆಟಿವ್ ಯೋಚನೆ ಮಾಡಕ್ ಹೋಗ್ಬೇಡಿ. ಬಟ್ ಈ ದಿನ ಇದ್ದ ಪರಿಸ್ಥಿತಿ ನಾಳೆ ಇರಲ್ಲ, ನಾಳೆ ಇದ್ದ ಪರಿಸ್ಥಿತಿ ನಾಡಿದಿರಲ್ಲ. ದಶೆಗಳು ಚೇಂಜ್ ಆದಂತೆ ಜೀವನ ಚೇಂಜ್ ಆಗ್ತಿರುತ್ತೆ. ಸೊ ಒಂದೇ ಒಂದು ಸಲ ಸಡನ್ ಆಗಿ ಡಿಸಿಷನ್ ತಗೊಳ್ಳಿ, ಏನೇನೋ ಅನ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ದಿನಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಅಲ್ಲಿ ತನಕ ನೀವು ಸ್ವಲ್ಪ ಏನಾಗ್ತೀರಾ ಅಂತಂದ್ರೆ ಒಂಥರ ಉಸಿರು ಕಡಿತ ವಾತಾವರಣ ಕ್ರಿಯೇಟ್ ಆಗತ್ತೆ. ಸಮಾಧಾನವಾಗಿರಿ. ಸಾಲದಿಂದ ಹೊರಗಡೆ ಬರೋಕೆ ಒಂದು ದಾರಿ ಸಿಗುತ್ತೆ. ಇಂಡಿವಿಜುವಲ್ ಜಾತಕ ಒಂದ್ಸಲ ತೋರಿಸಿ, ಅದರಲ್ಲಿ ಯಾವ ತರ ಕಾಂಬಿನೇಷನ್ ಇದೆ ನೋಡ್ಕೊಂಡು ನೀವು ಏನು ಪರಿಹಾರ ಮಾಡಬೇಕು ಅಂತ ಜಾತಕ ನೋಡಿ ಹೇಳ್ಬೇಕಾಗತ್ತೆ. ಆಮೇಲೆ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಕಿರಿಕಿರಿ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಆಮೇಲೆ ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳೆಲ್ಲ ನೀವು ಅನುಭವಿಸ್ಬೇಕಾಗತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಕೆಲವರು ವಿಪರೀತ ಏರ್ ಫಾಲ್ ಆಗುವಂತ ಸಮಸ್ಯೆಗಳೆಲ್ಲ ಅನುಭವಿಸ್ತಿರ್ತಾರೆ. ಸೊ ಇದು ಕೂಡ ಇದರಲ್ಲೇ ಬರುತ್ತೆ. ಇದೆಲ್ಲ ಕೂಡ ಮ್ಯಾನೇಜಬಲ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಸಹ ನೀವು ವೆಯ್ಟ್ ಮಾಡಬಹುದು. ಆಮೇಲೆ ಎಲ್ಲೋ ಸಿಗಾಕೊಂಡು ಹಣ ಸಿಗತ್ತೆ. ಆಮೇಲೆ ಪಿತ್ರಾರ್ಜಿತ ಆಸ್ತಿ ಸಿಗುವಂತಹ ಸಾಧ್ಯತೆ, ಅದು ಯಾವುದೇ ಕಿರಿಕಿರಿ ಇರಲಿ, ಕೋರ್ಟ್ ಮೆಂಟಿಲ್ ಹೋಗಿರ್ಲಿ, ನಿಮಗೆ ಅನುಕೂಲಗಳಾಗುವ ಸಾಧ್ಯತೆ. ವೃತ್ತಿ ಜೀವನದಲ್ಲಿ ಬಹಳಷ್ಟು ಪಾಸಿಟಿವ್ ಚೇಂಜಸ್. ಅದು ಪ್ರೈವೇಟ್ ಆಗಲಿ, ಗೌರ್ಮೆಂಟ್ ಆಗಲಿ, ಹೊಸ ಜಾಬ್ ಸಿಗುವಂತ ಸಾಧ್ಯತೆ, ಪ್ರಮೋಷನ್ ಆಗುವ ಸಾಧ್ಯತೆ, ವಿದೇಶದಲ್ಲಿ ಜಾಬ್ ಸಿಗೋ ಸಾಧ್ಯತೆ, ಆಮೇಲೆ ಇನ್ಕ್ರಿಮೆಂಟ್ ಸಿಗೋ ಸಾಧ್ಯತೆ, ಸ್ಯಾಲ್ರಿ ಹೈಕ್ ಆಗುವಂತಹ ಸಾಧ್ಯತೆಗಳು ಕನ್ಯಾ ರಾಶಿ ಹುಟ್ಟಿದಂತವರಿಗಿದೆ. ನಮಸ್ಕಾರ.